ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಕನ್ನಡ ಬಾವುಟದಡಿ ಏಕತೆಯ ಧ್ವನಿ ನಿಮ್ಮ ಅಭಿಪ್ರಾಯವೇನು ಅನ್ನುವಂತಹ ಒಂದು ಅಭಿಯಾನನ ಇಂದಿನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್. ಹಾಗಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ಈ ಒಂದು ಕನ್ನಡತನದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಸರ್. ಕನ್ನಡ ಅಂದರೆ ಕನ್ನಡ ಬಾವುಟದಲ್ಲಿ ಏಕತೆಯ ಧ್ವನಿ ಅಂದರೆ ಕನ್ನಡ ಬಾವುಟ ಅಂದರೆ ಬರೀ ಅದು ಬಣ್ಣ ಮಾತ್ರ ಅಲ್ಲ, ಕೆಂಪು ಹಳದಿ ಬಣ್ಣದಿಂದ ಕೂಡಿದ ಬಾವುಟ ಅನ್ಕೋತೀವಿ ನಾವು. ಆದರೆ ಅದರ ಒಳಗಡೆ ಇಡೀ ನಮ್ಮ ರಾಜ್ಯದ ಈ ನೆಲ ಜಲ ಭಾಷೆ ಸಂಸ್ಕೃತಿ ಇತಿಹಾಸ ಹೆಮ್ಮೆ ಎನ್ನುವ ಎಲ್ಲ ವಿಚಾರ ಒಳಗೊಂಡಂತೆಯೇ ಕನ್ನಡ ಬಾವುಟ ಇರತಕ್ಕಂಥದ್ದು. ಇದು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಈ ನಾಡು ನೆಲ ಜಲ ಭಾಷೆಗೋಸ್ಕರ ಮುಡಿಪಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು, ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸ್ಕೊಡುವಂಥದ್ದು, ಆಮೇಲೆ ಸಾಮಾಜಿಕ ಹೋರಾಟ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಕನ್ನಡ ಬಾವುಟಕ್ಕೆ ಮಹತ್ವನೇ ದೊಡ್ಡ ಮಹತ್ವ ಇದೆ. ಅದಕ್ಕೆ ನಾವು ಪದಗಳೇ ಸಾಲದು ಹೇಳೋಕ್ಕೆ, ಅಂಥ ಒಂದು ಮಹತ್ವ ಇದೆ. ಹಾಗಾಗಿ ಈ ನಾಡು ಕಂಡಂತೆ ಮಹನೀಯರು ಅವರೆಲ್ಲ ಸ್ಮರಿಸುವಂಥದ್ದು, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಂಥದ್ದು ಈ ಕನ್ನಡ ಬಾವುಟದಡಿ ಏಕತೆಯ ಧ್ವನಿ ಅಂಥದ್ದು. ಸರ್, ಏಕತೆಯ ಧ್ವನಿ ಅಂತಂದರೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಈಗ ಹೇಳ್ತಿದ್ದೀನಲ್ಲ, ಜಾತ್ಯತೀತವಾಗಿ ಕನ್ನಡ ಬಾವುಟಕ್ಕೆ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲ ನಮ್ಮ ನಾಡಿನ 7.5 ಕೋಟಿ ಏನು ಜನಸಂಖ್ಯೆ ಇದೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡುವಂತಹದ್ದು, ಧ್ವನಿ ಎತ್ತುವಂಥದ್ದೇ ಈ ಕನ್ನಡ ಬಾವುಟದಡಿ ಏಕತೆಯ ಧ್ವನಿ ಅಂಥದ್ದು. ಎಲ್ಲರೂ ಒಗ್ಗಟ್ಟಾಗಬೇಕು. ಇದರಲ್ಲಿ ಜಾತ್ಯತೀತವಾಗಿ ಧರ್ಮಾತೀತ ಯಾವುದೇ ಜಾತಿ ಧರ್ಮ ನೋಡಬಾರ್ದು. ಕನ್ನಡ ಅಂತ ಬಂದಾಗ ನಾವು ಧ್ವನಿ ಆಗಬೇಕು ಸರ್. ಓಕೆ ಸರ್, ತುಂಬ ಅದ್ಭುತವಾದಂತಹ ಕನ್ನಡದ ನುಡಿಮುತ್ತುಗಳನ್ನು ತಮ್ಮ ಒಂದು ಅಂತರಾಳದಿಂದ ಹೇಳಿದಿರಿ. ನನಗೆ ಭಾಳ ಖುಷಿ ಆಯಿತು. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಶುಭವಾಗಲಿ.